ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೈಟ್. ಕಾಂತಿ ಶೆಟ್ಟಿ ಅವರೇ, ದರ್ಶನ್ ಅವರೇ, ನೀವು ಮಾತಾಡುವ ವೇ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಟೆನ್ಷನ್. ಯಾಕಪ್ಪ ನಿಮ್ಗೆ ಹೆಂಗಾದ್ರೂ ಮಾಡಿ ವಿರೋಧ ಮಾಡ್ಬೇಕು, ಕೂತಿದೀವಲ್ಲ ನಾವೆಲ್ಲ, ನಮ್ಗಿಂತ ನೀವೇ ಹುಷಾರಪ್ಪ, ನೀವೇ ಭಾಷಣ ಮಾಡಿ. ಆದ್ರೆ ಒಂದು ನಮ್ಗೇನ್ ಬೇಕು ಗೊತ್ತಾ, ದೇಶ ಸುಭಿಕ್ಷವಾಗಿರ್ಬೇಕು, ದೇಶದ ಜನ ಸುಭದ್ರವಾಗಿರ್ಬೇಕು. ನಮ್ಗೆ ಯಾವತ್ತಿದ್ರು ದೇಶ ಮೊದಲು ಬಿಟ್ರೆ ನೀವು ಎಲೆಕ್ಷನ್ ಹೋಗ್ತೀರಾ, ಇನ್ನೊಬ್ರು ಹೋಗ್ತೀರಾ, ಚುನಾವಣೆ ಅಸ್ಸಾಂ ಚುನಾವಣೆ ಮುಖ್ಯನಾ, ತಮಿಳುನಾಡು ಚುನಾವಣೆ ಮುಖ್ಯನಾ, ಕೇರಳ ಚುನಾವಣೆ ಮುಖ್ಯನಾ? ನಮಗೆ ನಾನು ಒಂದು ಮಾತು ಹೇಳ್ತೀನಿ, ದೇಶದಲ್ಲಿ ಏನೇನು ಫಸ್ಟ್ ನಂದು ರಿಯಾಕ್ಷನ್ ಅದೇ ಇತ್ತು. ದೇಶದಲ್ಲಿ ಏನೇನಾಗಬೇಕು, ಎಲ್ಲ ರಾಜ್ಯದಲ್ಲಿ ಸುಭಿಕ್ಷವಾಗಿದೆಯಾ, ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರಿ ಅವರ ಜೊತೆ ಮೀಟಿಂಗ್ ಮಾಡುವಂತ ಅವಶ್ಯಕತೆ ಏನಿತ್ತು, ಏನಕ್ಕೆ ಮಾಡಿದ್ರು, ಪ್ರತಿ ಒಂದನ್ನು ಮಾಡ್ತಿದ್ದಾರೆ. ಹಾಗಂತೇಳಿ ಇವರು ಒಂದ್ ನಿಮಿಷ ಏನೋ ಕೊಡ್ತೀನಿ. ಇವತ್ತು ಅವ್ರು ಹೇಳ್ತಿದ್ದಾರೆ ಸಿಎಂ ಎಲ್ಲಿ ಹೋಗಿದಾರಂತೆ. ಸಿಎಂ ವರುಣದಲ್ಲಿ ಜಾತ್ರೆಯಲ್ಲಿ ನಮ್ಮ ಮಗನೇ ನೆಕ್ಸ್ಟ್ ಉತ್ತರಾಧಿಕಾರ, ನಮ್ಮ ಉತ್ತರಾಧಿತ್ವ ಅಂತ ನಿನ್ನೆ ಮಾತಾಡ್ಕೊಂಡಿದ್ದದು. ಅವ್ರೇನು ಗ್ಯಾಸ್ ಬಗ್ಗೆ ಮಾತಾಡಿದ್ದಲ್ಲ. ಇವ್ರು ಹೇಳ್ತಿದಾರಲ್ಲ, ಸಚಿವರು ಸಿದ್ದರಾಮಯ್ಯನವರಲ್ಲ, ದೇಶದ ಪ್ರಧಾನಿ ನರೇಂದ್ರ ಸಿದ್ದರಾಮಯ್ಯನವರಲ್ಲ, ಪೆಟ್ರೋಲಿಯಂ ಸಚಿವರಲ್ಲ, ವಿತ್ತ ಸಚಿವರಲ್ಲ, ರಕ್ಷಣಾ ಸಚಿವರು ಸಿದ್ದರಾಮಯ್ಯನವರಲ್ಲ. ಭಾಷಣ ಮಾಡಕ್ಕೆ ಆಯ್ತು, ಪ್ರಧಾನಿ ರೋಲ್ ಪ್ಲೇ ಮಾಡ್ಲಿ ಬಿಡಿ, ಸಿಎಂ ರೋಲ್ ಪ್ಲೇ ಮಾಡ್ಲಿ. ಕಾಂತಿ ಶೆಟ್ಟಿ ಅವರೇ ಉತ್ತರ ಕೊಡಿ. ನೋಡಿ, ನನ್ಗೆ ಇನ್ನೊಂದಿದೆ, ಚೀನಾ ಕರೆನ್ಸಿ ಜೊತೆಗೆ ನೆಕ್ಸ್ಟ್ ವಹಿವಾಟು ಏನಾರು ಆಗತ್ತಾ? ಅದಕ್ಕೆ ಹೂ ಅಂತೀರಾ? ಚೀನಾ ಕರೆನ್ಸಿಯ ಜೊತೆ ವ್ಯಾಪಾರ ವಹಿವಾಟುಗಳಿಗೆ ಇದನ್ನ ನಾವು ಇಲ್ಲಿ ವಕ್ತಾರಳ ಕೂತ್ಕೊಂಡು ಉತ್ತರ ಕೊಡಕ್ಕಾಗಲ್ಲ. ಚಿನ್ನ ಜೊತೆ ನಾವು ಚಿನ್ನ ಕೊಡ್ತೀವ, ಇನ್ನೊಂದು ಕೊಡ್ತೀವ, ಡೆಫಿನೆಟ್ಲಿ ಆದಾಗ ನಿಮ್ಗೆ ಫಸ್ಟ್ ಗೊತ್ತಾಗುತ್ತೆ. ನಿಮ್ಗೆ ಎಷ್ಟು ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಚಿನ್ನ ವ್ಯವಹಾರನ ಅಥವಾ ಏನು ಅಂತ ಹೇಳಿ. ಈ ಕಾಂಗ್ರೆಸ್ ವಕ್ತಾರರು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಟೆನ್ಷನ್ ಏನಂತ ನಮ್ಗೆ ಅರ್ಥ ಆಗ್ತಿಲ್ಲ. ಹೇಗಾದ್ರೂ ಮಾಡಿ ಈ ಒಂದು ಅಪರ್ಚುನಿಟಿನ ಮಾಡಿ ಮೋದಿನ ಸರ್. ನೀವೇನೋ ಮನೆ ಗ್ಯಾಸ್ ಸಿಗುತ್ತೆ, ಕಮರ್ಷಿಯಲ್ ಗ್ಯಾಸ್ ನಾನು ಕೂಲಾಗಿ ಮಾತಾಡ್ತಿದ್ದೀನಿ. ಯಾಕೆ ಗೊತ್ತಾ, ಅವ್ರು ಎಷ್ಟಾದ್ರೂ ಟೆಂಪ್ಟ್ ಮಾಡ್ಕೊಳ್ಳಿ, ನಮಗೇನ್ ಬೇಕು, ದೇಶದ ಹಿತ ಬೇಕು. ನಮಗೆ ನಿಜವಾಗ್ಲೂ ಹೇಳ್ತಿದ್ದೀನಿ ಕೇಳಿ, ನಾವು ಸುಭದ್ರ ದೇಶದಲ್ಲಿ ಇದೀವಿ ಅಂತ ಹೇಳುವ ಒಂದು ಖುಷಿ ಇದೆಯಲ್ಲ, ಬೇರೆ ಯಾರಿಗೂ ಭಾರತೀಯರಿಗೆ ಅದು ಇದೆ. ನಾವು ಸುಭದ್ರದಲ್ಲಿ ಇದೀವಿ ಅಂತ ಹೇಳಿ. ಇವತ್ತು ಯುದ್ಧದ ಪರಿಣಾಮವಾಗಿ ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಬೆಲೆ ಏರಿಕಾಗಿದೆ ಅಂತ ಹೇಳಿದ್ರೆ, ಅಮೆರಿಕ 14% ಇಂಧನ ಜಾಸ್ತಿ ಮಾಡಿದ್ದಾರೆ, ಬ್ರಿಟನ್ 6% ಮಾಡಿದ್ದಾರೆ, ಆಸ್ಟ್ರೇಲಿಯಾ 15% ಮಾಡಿದ್ದಾರೆ, ದಕ್ಷಿಣ ಕೊರಿಯಾ. ಸರ್ ನಾನು ವಕ್ತಾರಳಾಗಿ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. ತಪ್ಪಿದ್ರೆ ಅದನ್ನ ಹೇಳಿ. ನೋಡಿ, ಬೇರೆಯವ್ರಿಗೆ ಕೇಳಬಾರ್ದು. ಯಾರ್ದು ಸರ್ ಇದು? ಮಹೇಶ್ ವಿಕ್ರಮ್ದಲ್ಲ ಸರ್, ನಮ್ಮ ಇದು ಪೋಸ್ಟ್ ಕಾರ್ಡ್ ಅಲ್ಲ ಸರ್. ಇದು ಯಾವ್ದು ಪೋಸ್ಟ್ ಕಾರ್ಡ್? ಇದು ಪೋಸ್ಟ್ ಕಾರ್ಡ್ ಅಲ್ಲ. ನಾನು ಹೇಳ್ತಿದ್ದೀನಿ ಕೇಳಿ, ಅಮೆರಿಕ 14%, ಬ್ರಿಟನ್ 6%, ಆಸ್ಟ್ರೇಲಿಯಾ 15%, ದಕ್ಷಿಣ ಕೊರಿಯಾ 10%, ಪಾಕಿಸ್ತಾನ 20%, ಮಾಲ್ಡೀವ್ಸ್ 22%, ಶ್ರೀಲಂಕಾ 15%, ಚೀನಾ 10%, ಭಾರತ 0%. ಸಮತೋಲನ ಕಾಯ್ಕೊಂಡಿದೆ ಅಂತ ಹೇಳಿದ್ರೆ, ಭಾರತ ನಮಗ್ ಬೇಕಾಗಿರೋದು ಭಾರತೀಯರನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು, ಭಾರತಕ್ಕೆ ಏನ್ ಬೇಕು ಅದನ್ನು ಮಾಡೋದು ಬಿಟ್ಟು ರಾಜತಾಂತ್ರಿಕತೆ ಇಲ್ಲ ಅಂತ ಹೇಳಿದ್ರೆ, ಬ್ರಿಟನ್ ಇಂದ ನಿನ್ನೆ 1,35,000 ಟನ್ ಬರುತ್ತಾ ನಮ್ಗೆ. ಬೇರೆ ದೇಶಕ್ಕೆ ಯಾಕೆ ಹೋಗಿಲ್ಲ? ಬರೀ ನಮ್ಮ ದೇಶದ ಮಾತ್ರ ಯಾಕೆ ಬಂದಿದೆ? ಇದು ನಮ್ಮ ರಾಜತಾಂತ್ರಿಕತೆ ಗೆಲುವು. ಇದನ್ನು ನರೇಂದ್ರ ಮೋದಿ ಅವರು ರಾಜಾರೋಷವಾಗಿ ಎಲ್ರಿಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಅವ್ರು ಯಾರ ಹತ್ರ ಸಮಸ್ಯೆ ಬಗೆಹರಿದ್ರೆ ಸಾಕು. ನಮಗೇನ್ ಬೇಕು? ದೇಶ ಸುಸ್ಥಿರವಾಗಿರ್ಬೇಕು, ದೇಶದ ಜನ ಸುಭದ್ರವಾಗಿರ್ಬೇಕು. ಬಿಟ್ರೆ ಇವರಿಗೆ ಕಾಂಗ್ರೆಸ್ ಅವರಿಗೆ ಉತ್ತರ ಕೊಡ್ಬೇಕು. ಈಗ ನಾವು ಎಲ್ಲರೂ ನೋಡಿದೀವಿ, ಇವ್ರ ತರನೇ ಅವರು ನಗಪಾಟಲಾದ್ರು ಮೊನ್ನೆ ಯಾವ್ದು ಹೇಳಿ, ನಮ್ಮ ಇವರ ಕೇಂದ್ರದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಿಜವಾದ ಕ್ರೈಸಿಸಿದ್ದದ್ದು. ಇವತ್ತು ನಾವೇನು ಮಾತಾಡ್ತಿದ್ದೀವ, ಒಳ್ಳೆ ವಿಚಾರ, ಗ್ಯಾಸ್ ಬಗ್ಗೆ ಮಾತಾಡ್ಬೇಕು. ಅವ್ರೇನ್ ಮಾತಾಡಿದ್ರು? ಬಂದು ಗ್ಯಾಸ್ ಬಗ್ಗೆ ಮಾತಾಡಿದ್ರ? ಅವ್ರು ಮಾತಾಡ್ಲಿ, ಬಿಡ್ಲಿ. ಪ್ರಧಾನಿಯವರೇ ನಾಪತ್ತೆ ಆಗಿದ್ದಾರೆ ಮೇಡಮ್, ಸಂಸತ್ತಲ್ಲಿ ಉತ್ತರ ಕೊಡ್ತಾ ಇಲ್ಲ. ಯಾಕಿಲ್ಲ? ಈ ದೇಶದ ಪ್ರಧಾನಿ ನೀವು ರಾಹುಲ್ ಗಾಂಧಿ ಕೇಳಿ, ನಾವು ಒಪ್ತೀನಿ ಮೇಡಮ್. ಸಂಸತ್ತಿಂದ ನಾಪತ್ತೆ ಸಿಲಿಂಡರ್ ಮೋದಿ, ಸಿಲಿಂಡರ್ಗೆ ಉತ್ತರ ಕೊಡದ ಸಿಲಿಂಡರ್ ಮೋದಿ. ನನ್ನ ಒಂದು ಮಾತು ಇಲ್ಲಿ ನಾನು ವಾಹಿನಿ ಮುಖಾಂತರ ಹೇಳೋದು ವೀಕ್ಷಕರಿಗೆ, ದಯವಿಟ್ಟು ಯಾರು ಈ ಕಾಂಗ್ರೆಸ್ ಕೊಡುವಂತ ಪ್ಯಾನಿಕ್ ಇದೆಯಲ್ಲ, ಇವ್ರಿಗೆ ಹೌ ಹಾರ್ಕೊಂಡು ಮಾತಾಡ್ತಿದ್ರಲ್ಲ, ಅಯ್ಯೋ ಬೆಂಕಿ ಬಿತ್ತು, ಇಲ್ಲ. ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರು ನಾವೆಲ್ಲ ಸುಭದ್ರವಾದ ದೇಶದಲ್ಲಿ 100% ನೋಡಿ. ಸಮತೋಲನ ಕೊರೋನಾ ಬಂದಾಗ ಕೂಡ ನಮ್ಮ ಹತ್ರ ಏನು ಇನ್ಫ್ರಾಸ್ಟ್ರಕ್ಚರ್ ಇರ್ಲಿಲ್ಲ ಆದ್ರೂ ಕೂಡ ನಾವೇ ವ್ಯಾಕ್ಸಿನೇಷನ್ ಪ್ರಿಪೇರ್ ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡಿದ್ವು. ಬೇರೆ ದೇಶಕ್ಕೆ ರಫ್ತು ಮಾಡಿದಾಗ್ಲೂ ಇದೇ ಸಿಎಂ ಅವರು ಸಿದ್ದರಾಮಯ್ಯ ಅವರು ಹೇಳಿದ್ರು, ಯಾವ್ದಪ್ಪ ಮೋದಿ ವ್ಯಾಕ್ಸಿನ್ ಅಂತ.